ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಅರ್ಧಕ್ಕರ್ಧ ಜನ ನನ್ನ ಹೇರ್ ಕೇರ್ ವಿಡಿಯೋಸ್ಗೆ, ಹೇರ್ ಸ್ಟೈಲಿಂಗ್ ವಿಡಿಯೋಸ್ಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರೋದು ಅಂತ. ಸೊ ಫಾರ್ ಆಲ್ ಆಫ್ ಯು ನಾನು ಇನ್ನೊಂದು ಹೇರ್ ಸ್ಟೈಲಿಂಗ್ ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ಆ್ಯಂಡ್ ವಿತ್ ಮೀ ಐ ಹ್ಯಾವ್ ದ ಪ್ರೋ ಟಚ್. ಸೊ ವಾಟ್ ಇಸ್ ದ ಪ್ರೋ ಟಚ್? ಇದು ಬಂದು ಒಂದು ಹೇರ್ ಸ್ಟೈಲಿಂಗ್ ಟೂಲ್, Dyson ಥರಾನೇ. ಸೊ ಇಟ್ ಹ್ಯಾಸ್ ಅ ಹೇರ್ ಬ್ರಷ್, ಇಟ್ ಹ್ಯಾಸ್ ಕರ್ಲಿಂಗ್ ಬ್ಯಾರಲ್ಸ್, ಇಟ್ ಹ್ಯಾಸ್ ಅ ಹೇರ್ ಡ್ರೈಯರ್, ಎಲ್ಲ ಇದೆ. ಓನ್ಲಿ ಡಿಫ್ರೆನ್ಸ್ ಇಸ್ ಡೈಸನ್ ಬಂದು 45,000ಗೆ ಸಿಗುತ್ತೆ, ಇದು ಜಸ್ಟ್ 18,000ಗೆ ಸಿಗುತ್ತೆ. ಸೊ ಇನ್ ದಿಸ್ ವಿಡಿಯೋ ಯು ವಿಲ್ ಸಿ ಇದು ಆ್ಯಕ್ಚುಲಿ ವರ್ತ್ ಬೈಯಿಂಗ, ಇದ್ರದ್ದು ಹೀಟ್ ಟೆಂಪ್ರೇಚರ್ ಕಂಟ್ರೋಲ್ಸ್ ಎಲ್ಲ ಹೇಗಿದೆ, ಇದು ಚೆನ್ನಾಗಿ ಕರ್ಲ್ ಮಾಡುತ್ತಾ ಇಲ್ವಾ, ಆ ಕರ್ಲ್ಸ್ ತುಂಬ ಹೊತ್ತು ಇರುತ್ತಾ ಇಲ್ವಾ, ಎಲ್ಲದನ್ನು ಈ ವಿಡಿಯೋನಲ್ಲಿ. ಕೀಪ್ ವಾಚಿಂಗ್. ಈ ಹೇರ್ ಬ್ರಷ್ ಅವ್ರು ಕೊಟ್ಟಿರೋದು ಹೇರ್ ಸ್ಮೂದನಿಂಗ್ಗೆ. ಸೊ ಎನಿಬಡಿ ವಿತ್ ಫ್ರಿಝಿ ಹೇರ್ ಕ್ಯಾನ್ ಯೂಸ್ ದಿಸ್. ಇದು ಸ್ಟ್ರೇಟನ್ ಸ್ಮೂದನ್ ಮಾಡುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಟು ಯೂಸ್. ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಆ್ಯಸ್ ಇಫ್ ಇಟ್ ಇಸ್ ವೆರಿ ಹೆವಿ, ಬಟ್ ಅಷ್ಟು ಹೆವಿ ಇರಲಿಲ್ಲ. ಆ್ಯಂಡ್ ನನಗೆ ಹೇರ್ ಫಾಲ್ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು, ಬಟ್ ನಂಗೆ ತುಂಬ ಹೇರ್ ಫಾಲೂ ಆಗಿಲ್ಲ ಇದು ಯೂಸ್ ಮಾಡಿದಾಗ. ಐ ವಿಲ್ ಶೋ ಯು ಹೌ ಟು ಯೂಸ್ ದಿಸ್ ಹೇರ್ ಬ್ರಷ್. ಈ ಥರ ಟೆಂಪ್ರೇಚರ್ ಕಂಟ್ರೋಲ್ ಇಟ್ಕೋಬೋದು ನೀವು, ನಿಮಗೆ ಎಷ್ಟು ಹೀಟ್ ಬೇಕೋ ಅಷ್ಟು. ಆ್ಯಂಡ್ ಫ್ಯಾನ್ ಸ್ಪೀಡ್ ಕೂಡ ಇದೆ. ದೆರ್ ಆರ್ 3 ಫ್ಯಾನ್ ಸ್ಪೀಡ್ಸ್. ಇಲ್ಲಿರೋ ಬಟನ್ ಡೌನ್ ಮಾಡಿ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಬಟನ್ ಮೇಲೆ ತಳ್ಳಬೇಕು. Now we're coming to the most exciting part of the video. ಇದು ಹೇಗೆ ಕರ್ಲ್ ಮಾಡುತ್ತೆ ಅಂತ ನಾವು ನೋಡೋಣ. So I have the curling barrel. ಇದರಲ್ಲಿ 2 ಕೊಟ್ಟಿದ್ದಾರೆ. ಒಂದು ಲೆಫ್ಟ್ ಟು ರೈಟ್ ಕರ್ಲ್ ಮಾಡುತ್ತೆ, ಇನ್ನೊಂದು ರೈಟ್ ಟು ಲೆಫ್ಟ್ ಕರ್ಲ್ ಮಾಡುತ್ತೆ. What do you think? If you want the link of this product, just comment link and I'll send it to you. This is a very cool feature. ನಿಮ್ಮ ಕೈ ನೋವ್ತಿದ್ರೆ you can actually fold this product and use it. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ. So you just press that button and twist it. These are the 2 ways you can use this product in. ನಿಮಗೆ ಯಾವ್ದು ಸೂಟ್ ಆಗುತ್ತೋ ನೋಡ್ಕೊಳ್ಳಿ. ಈ ಏರ್ ರ್ಯಾಪ್ ಫೀಚರ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ನನಗೇನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಸ್ ಯು ಕ್ಯಾನ್ ಸಿ ಆಟೋಮ್ಯಾಟಿಕ್ಕಾಗಿ ತುಂಬ ಸ್ಮೂತಾಗಿ ಏರ್ ರ್ಯಾಪ್ ಮಾಡ್ಕೊಳ್ಳುತ್ತಿದ್ದು. ನಾನು ನೋಡಿದ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ದೊಡ್ಡ ಸೆಕ್ಷನಲ್ಲಿ ಕೂದಲು ತೊಗೊಂಡ್ರೆ ಕರೆಕ್ಟಾಗಿ ರ್ಯಾಪ್ ಆಗಲ್ಲ, ಬಿಟ್ಕೊಂಡು ಬಿಡುತ್ತೆ. ಸೊ ಆಲ್ವೇಸ್ ಮೇಕ್ ಶೋರ್ ಟು ಟೇಕ್ ಸ್ಮಾಲ್ ಸೆಕ್ಷನ್ಸ್. ಈ ಡಿವೈಸ್ನ ಹೇಗೆ ಆನ್ ಮಾಡೋದು ಅಂತ ನೀವು ಆಲ್ರೆಡಿ ಈ ವಿಡಿಯೋನಲ್ಲಿ ನೋಡಿದ್ದೀರಾ. ಸೊ ಐ ಜಸ್ಟ್ ಶೋ ಯು ಹೌ ಟು ಚೇಂಜ್ ದಿ ಅಟ್ಯಾಚ್ಮೆಂಟ್ಸ್. ಬೇಸ್ ಇದ್ರದ್ದು ಸೇಮು, ಇದು ಒಂದೇ ಇರುತ್ತೆ. ಇದ್ರ ಮೇಲ್ಗಡೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ನ ನೀವು ಹಾಕೋಬೋದು. ನೀವು ಪ್ರತಿ ಸಲ ಅಟ್ಯಾಚ್ಮೆಂಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದಿಸ್ ಲಾಕ್ ಅನ್ಲಾಕ್ ಬಟನ್. ಸೊ ಈ ವಿಡಿಯೋ ಎಂಡ್ವರೆಗೂ ಬಂದಿದ್ದೀವಿ ನಾವು. ವಾಟ್ ಡು ಯು ಥಿಂಕ್? ಇಸ್ ದಿಸ್ ಪ್ರಾಡಕ್ಟ್ ವರ್ತ್ ಇಟ್? ನನ್ನ ಕೂದಲು ಚೆನ್ನಾಗಿ ಕಾಣ್ತಿದ್ಯಾ? ಇದನ್ನೆಲ್ಲ ನನಗೆ ಕಾಮೆಂಟಲ್ಲಿ ಹಾಕಿ. ಐ ಆಲ್ಸೋ ವಾಂಟ್ ಫೀಡ್ಬ್ಯಾಕ್ ಟು ನೋ ಇಫ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್. 1 ಅವರ್ ಕರ್ಲ್ ಮಾಡಿದ್ಮೇಲೆ ನನ್ನ ಕೂದಲು ಈ ಥರ ಕಾಣ್ತಿದೆ, ವಿಚ್ ಐ ಥಿಂಕ್ ಇಸ್ ವೆರಿ ಗುಡ್. ವಾಲ್ಯೂಮಿನಸ್ ಆಗಂತೂ ಕಾಣ್ತಿದೆ. ಆ್ಯಂಡ್ ನನಗೆ ಆ ವಾಲ್ಯೂಮ್ ಆ್ಯಂಡ್ ನನಗೆ ಆ ಕರ್ಲಿಂಗ್ ಬ್ಯಾರಲ್ಗಿಂತನೂ ಸ್ಟ್ರೈಟನಿಂಗ್ ಬ್ರಷ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಫಾರ್ ಮೋಸ್ಟ್ ಇಂಡಿಯನ್ಸ್ ಫ್ರಿಝಿ ಹೇರ್ ಒಂದು ತುಂಬ ಕಾಮನು ಸ್ಟ್ರೇಟ್ ಹೇರ್ಗಿಂತ. ಸೊ ಫಾರ್ ಮೋಸ್ಟ್ ಪೀಪಲ್ ದಿಸ್ ಟೂಲ್ ಇಸ್ ವೆರಿ ಹೆಲ್ಪ್ಫುಲ್ ಕಂಪೇರ್ಡ್ ಟು ದ ಕರ್ಲಿಂಗ್ ಟೂಲ್. ಇಫ್ ಯೋರ್ ಮೇಜರ್ ಕನ್ಸರ್ನ್ ಇಸ್ ಫ್ರಿಝಿ ಹೇರ್ ಇದೆ, ಫ್ರಿಝಿ ಹೇರ್ನ ಕಮ್ಮಿ ಮಾಡಬೇಕಷ್ಟೇ ಅಂತ, ದೆರ್ ಆರ್ ಮೆನಿ ಟೂಲ್ಸ್ ಇನ್ ದ ಮಾರ್ಕೆಟ್ ವಿತಿನ್ 2K, 3K, 4K ರೇಂಜ್. ಸ್ಟ್ರೇಟನಿಂಗ್ ಬ್ರಷಸ್ ಬರುತ್ತೆ, ಹೀಟೆಡ್ ಬ್ರಷಸ್ ಬರುತ್ತೆ. ಅದೆಲ್ಲ ನಿಮಗೆ ಕಮ್ಮಿ ಪ್ರೈಸಲ್ಲೇ ಆ್ಯಂಟಿ ಫ್ರಿಜ್ ಮಾಡ್ಬೋದು, ಹೇರ್ ಸ್ಮೂದನಿಂಗ್ ಮಾಡ್ಬೋದು. ಸೊ ಯು ವುಡ್ ನಾಟ್ ವಾಂಟ್ ಟು ಇನ್ವೆಸ್ಟ್ 18K ಅಲ್ವಾ, ನಿಮಗೆ 4K ಒಳಗಡೆನೇ ಪ್ರಾಡಕ್ಟ್ ಸಿಗ್ತಿದೆ ಅನ್ನೋವಾಗ. ಹಿಯರ್ ವಿ ಆರ್ ಗೋನಾ ಟಾಕ್ ಅಬೌಟ್ ನಂಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ವಾಟ್ ವರ್ಕ್, ವಾಟ್ ಡಿಡ್ ನಾಟ್ ವರ್ಕ್, ಎವ್ರಿಥಿಂಗ್. ಓಕೆನಾ? ಸೊ ಲಿಸನ್. ಓನ್ಲಿ ರೀಸನ್ ಐ ಸಜೆಸ್ಟ್ ದಿಸ್ 18K ಫುಲ್ ಸೆಟ್ ಯಾಕೆ ಅಂದರೆ, ಇದರಲ್ಲಿ ನಿಮಗೆ ಹೇರ್ ಡ್ರೈಯರ್ ಬರ್ತಿದೆ, ಬ್ಲೋ ಬ್ರಷ್ ಬರ್ತಿದೆ, ಕರ್ಲಿಂಗ್ ಬ್ಯಾರಲ್ ಬರ್ತಿದೆ, ಆ್ಯಂಟಿ ಫ್ರಿಜ್ ಹೇರ್ ಡ್ರೈಯರ್ ಬರ್ತಿದೆ. ಸೊ ಇಷ್ಟೆಲ್ಲ ನಿಮಗೆ ಸಿಗೋವಾಗ ಐ ಥಿಂಕ್ ದಿ 18K ವರ್ತ್ ಹೋಲ್ ಸೆಟ್ ಇಸ್ ಯೂಸ್ಫುಲ್.
ಈಗ ಡೈಸನ್ ತಗೊಳ್ಳೇಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತಲ್ವಾ, ಅವ್ರಗಳಿಗೆಲ್ಲ ದಿಸ್ ಪ್ರಾಡಕ್ಟ್ ಇಸ್ ರಿಯಲಿ ಹೆಲ್ಪ್ಫುಲ್ ಬಿಕಾಸ್ ವಾಟ್ ಎವರ್ ಅ ಡೈಸನ್ ಡಸ್ ಅಟ್ 45,000 ದಿಸ್ ಪ್ರಾಡಕ್ಟ್ ಇಸ್ ಡೂಯಿಂಗ್ ಅಟ್ 18,000. ಸೊ ನಿಮ್ಗಳಿಗೆ ಐ ಟೋಟಲಿ ರೆಕಮೆಂಡ್ ದಿಸ್. ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ದಿ ಎಂಡ್ ಆಫ್ ದ ವಿಡಿಯೋ. ನಿಮ್ಗೆ ಏನೇ ಅನ್ಸಿದ್ರು ಕಾಮೆಂಟ್ ಮಾಡಿ, ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅಂತ ಹೇಳಿ, ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.